ಇವತ್ತು ನಾವು ಬಿಸಿಬೇಳೆ ಬಾತ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ನಾವು ತರಕಾರಿ ಇಲ್ದಿರ ಬರೀ ಟೊಮೆಟೊ ಹಾಕಿ ಮಾಡ್ತೀವಿ. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ತರಕಾರಿ ಹಾಕಿದ್ರೆ ತರಕಾರಿ ಟೇಸ್ಟು ಬಿಸಿಬೇಳೆ ಬಾತ್ ಬರೋದ್ರಿಂದ ಬರೀ ಪ್ಲೇನ್ ಬಿಸಿಬೇಳೆ ಬಾತ್ ಮಾಡಿ ವಿತ್ ಟೊಮೆಟೊ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾವು 1 ಕಾಲು ಹಾಕ್ಕೊಂಡಿದ್ದೀನಿ ನೋಡಿ. 1 ಕಾಲು ಹಾಕಿ ಈ ಲೋಟದಲ್ಲಿ ಪುಟ್ಟಲು ಕಾಫಿ ಲೋಡಿದ್ರೆ 1 ಕಾಲು ಹಾಕ್ಕೊಂಡಿದ್ದೀನಿ ಬೇಳೆ. ಅಷ್ಟೇ ಈಕ್ವಲ್ ಕ್ವಾಂಟಿಟಿದು ನೀವು ಇದು ಹಾಕಬೇಕು, ಅಕ್ಕಿನೂ ಹಾಕಬೇಕು. ಸೊ ಇವಾಗ ಇದನ್ನ ತೊಳ್ಕೊಳ್ಳೋಣ. ಬೇಳೆ ತೊಳೆದಾಗಿದೆ. ತೊಳೆದ್ಬಿಟ್ಟು ಟೊಮೊಟೊ ಹಾಗೆ ಹಾಕಿ ಬೇಯಿಸ್ಕೋಬೇಕು. ಎಷ್ಟು ವಿಶಿಲು ಅಮ್ಮ? ಒಂದು 3-4 ವಿಶಿಲು, ಅಲ್ಲ 4 ವಿಶಿಲು. ಅದೇ ಬೇರೆ ಕುಕ್ಕರ್ ತೊಗೊಂಡು ಅದಕ್ಕೆ ಅದೇ ಲೋಟದಲ್ಲಿ 1.5 ಗ್ಲಾಸ್ ನಾವು ಅಕ್ಕಿ ಹಾಕ್ಕೊಂಡಿದ್ದೀವಿ. 4 ಗ್ಲಾಸು ನೀರು ಹಾಕಿ 4 ಗ್ಲಾಸ್ ನೀರು ಹಾಕಿ ಕುಕ್ಕರಲ್ಲಿ ಅನ್ನ ಮಾಡ್ಕೊಳ್ಳಿ. ಒಂದು ಕಡೆ ಅನ್ನ, ಒಂದು ಕಡೆ ಬೇಳೆ, ಟೊಮೊಟೊ ಹಾಕಿರೋ ಬೇಳೆ ಎರಡನ್ನೂ ಕೂಗಿಸ್ಕೊಳ್ಳಿ. ಇಲ್ಲಿಟ್ಟಿದ್ದೀವಿ ನೋಡಿ 2 ಕುಕ್ಕರಲ್ಲಿ. 1 ಕುಕ್ಕರಲ್ಲಿ ಬೇಳೆ, 1 ಕುಕ್ಕರಲ್ಲಿ ಅನ್ನ ಬೇಯಿಸ್ಕೊತಾ ಇದ್ದೀವಿ. ನೆಕ್ಸ್ಟು ಇವಾಗ ಸ್ವಲ್ಪ ಉಪ್ಪು ಮುಂಚೆನೇ ಕೂಡಿಟ್ಕೊಂಡು ಒಂಥರ ಸೇರಿಸ್ಕೊಂಡು ಇಟ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ. ಈ ಬೈ ಹೊಟ್ಟಕ್ಕೆ ನಾವು ಇದೆಲ್ಲ ರೆಡಿ ಮಾಡ್ಕೋಬೋದು. ಇವಾಗ ಉಪ್ಪು ಹಾಕಿದ್ದೀವಿ. ಇಲ್ಲಿ ಮದರ್ಸ್ ಮೇಡ್ ಅಂತ ಒಂದು ಅಂಗಡಿ ಇದೆ ಮೈಸೂರಲ್ಲಿ, ಅಲ್ಲಿಂದ ತಂದಿರ್ತಕ್ಕಂಥ ಪುಡಿ ತುಂಬ ಚೆನ್ನಾಗಿದೆ. ಸೊ ಇದೊಂದು 4-5 ಸ್ಪೂನ್ ಹಾಕೋದು. ಬಿಸಿಬೇಳೆ ಬಾತ್ ಪುಡಿ ಇದೆ, ಅವ್ರನ್ನೇ ಪುಡಿದಲ್ಲೇ ಮಾಡಬಾರ್ದು. ಬಿಸಿಬೇಳೆ ಬಾತ್ ತುಂಬ ಮಸಾಲೆ ಆಗಿಬಿಡುತ್ತೆ. ಸೊ ಇದೊಂದು ಪುಡಿ ಜೊತೆಗೆ ಇದೊಂದು 3-4 ಸ್ಪೂನ್ ಹಾಕೊಂಡು ತುಂಬ ಟೇಸ್ಟ್ ಬರುತ್ತೆ. ಜಾಸ್ತಿ ಹಾಕೋದು ಬೇಡ. ವೆರೈಟಿ ಬಿಸಿಬೇಳೆ ಬಾತ್ ಇವತ್ತು ಮಾಡ್ತಾ ಇರೋದು. ನಾವೆಲ್ಲ ಮಾಡಿದ್ರೆ ತರಕಾರಿ ಹಾಕಿ ಒಂಥರ ಹೆವಿ ಕೆಲಸ. ಇದೊಂಥರ ತುಂಬಾ ಸಿಂಪಲ್ ಆಗಿದೆ. ಈಗ ಹುಳಿನ ಕಲ್ಸ್ಕೊತಾ ಇದೀನಿ. ಹುಣಸೆ ರಸ ಹಾಕ್ತಾ ಇದೀನಿ. ಇದೆಲ್ಲ ಬರೀ ಹುಣಸೆ ರಸ ಮಾತ್ರ ಹಾಕ್ಬೇಕು. ಹುಣಸೆ ಹಣ್ಣು ಬೀಳ್ಬಾರ್ದು ಅದ್ರಲ್ಲಿ. ಒಂದ್ ಸ್ವಲ್ಪ ಹುಣಸೆ ರಸ ಹಾಕೊಳ್ಳಿ. 1-2 ಸ್ಪೂನು ಅಥವಾ 1 ಸ್ಪೂನ್ ಸಿಹಿ ಜಾಸ್ತಿ ಏನು ಸಿಹಿ ಆಗಲ್ಲ, ಸ್ವಲ್ಪ ಟೇಸ್ಟ್ ಅಷ್ಟೇ ಹಾಕೋದು. 1 ಬೆಲ್ಲ ಪುಡಿ. ಇಲ್ಲಿ ನೋಡಿ, ಇವಾಗ ಇದಕ್ಕೆ ಸುಮಾರು ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಬಾಳೆ ನೋಡ್ಬೋದು ನೀವು. ಈ ಜೊತೆಗೆ ನೀವು 1-2 ಸ್ಪೂನ್ ಅಷ್ಟು ತುಪ್ಪನೂ ಹಾಕಬೇಕು. ಬಿಸಿಬೇಳೆ ಬಾತ್ ಮಾಡ್ಬೇಕಾದ್ರೆ ನೋಡಿ ಇಷ್ಟು ಹಾಕಬೇಕು. ಇಷ್ಟು ಜಿಟ್ಟು ಇರಲೇಬೇಕು ಬಿಸಿಬೇಳೆ ಬಾತ್. ನೀವು ಹುಳಿ ಹಾಕಂಗೆ ಒಂದೇ ಒಂದು 3 ಚೆನ್ನಾಗಿರಲ್ಲ. ಸೊ ನೀವು ಹೇಗೆ ಬಾತೆಲ್ಲ ಮಾಡೋಕ್ಕೆ ಎಣ್ಣೆ ಜಾಸ್ತಿ ಹಾಕ್ತಿರೋ ಹಾಗೆ ಇದಕ್ಕೂ ಕೂಡ ತುಪ್ಪ ಎಣ್ಣೆ 2 ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ನೋಡಿ ಎಷ್ಟು ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ. ಹಾಕೊಳ್ಳಿ. ಸ್ವಲ್ಪ ತೀರಾ ಕಡಿಮೆ ಹಾಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ರುಚಿ ಇರುತ್ತೆ. ಸಾಸಿವೆ ಸಿಡಿದ್ಮೇಲೆ ಪಟಪಟ ಅಂದಮೇಲೆ ಒಂದು ಸ್ವಲ್ಪ ಅರ್ಶಿನ ಹಿಂಗೂ ಹಾಕಬೇಕು. ಸಾಸಿವೆ ಹಾಕಿದ್ರೆ ಸಿದೋಗುತ್ತೆ. ಸೊ ಸ್ವಲ್ಪ ಲೈಟಾಗಿ ಬಿಸಿ ಹಾಕಿದ್ರೆ ಕಾದ್ಮೇಲೆ ಆಟೋಮೆಟಿಕಾಗಿ ಪಟಪಟ ಅನ್ನತ್ತೆ. ಫುಲ್ ಕಾದ್ಮೇಲೆ ಟಕ ಅಂತ ಉದ್ದಿಟ್ಟು ಸಿದೋಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕಿ. ನೀವು ಬರದೇ ನಾನು ಸುಮ್ಮನೆ ತಿರ್ಗಾ ಹೇಳ್ತಾ ಇದ್ದೀನಿ. ಸಪೋಸ್ ಮಿಸ್ಟೇಕ್ ಆದರೆ ಹೊಸದಾಗಿ ಕಲಿಯೋರಿಗೆ ಹೇಳ್ತಾ ಇರೋದು. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಿ, ಅದು ಸೌಂಡ್ ಬಂದಮೇಲೆ ಅರಿಶಿನ ಪುಡಿ ಹಾಕಿ. ತುಂಬ ಕಾದ್ಮೇಲೆ ಹಾಕ್ಬಿಡಿ. ಸ್ವಲ್ಪ ಚೂರು ಬಿಸಿ ಆಗ್ತಿದ್ದ ಬೇಕಾದ್ರೆ ಸಾಸಿವೆ ಹಾಕ್ಬಿಡಿ. ನೋಡಿ ಪಟಪಟ ಅಂತದೆ. ಪಟಪಟ ನಿಲ್ಲತ್ತೆ ಇವಾಗ ಸೌಂಡು. ಬೇಳೆ ಇಟ್ಟಿರೋದು ಅದು ಆಯಿತು. ಅರಿಶಿನ ಹಾಕಿ ಆಮೇಲೆ ಒಂದಿಷ್ಟು ನೋಡಿ ಹಿಂಗೆ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ನಾವು ಕೂಡಿಟ್ಕೊಂಡು ಉಪ್ಪು ಖಾರ ಕೂಡಿಟ್ಕೊಂಡಿದ್ದೀವಿ ನೋಡಿ. ಇದಕ್ಕೆ ಹಾಕಿ ಆಗಲೇ ಉಪ್ಪು ಖಾರ ಎಲ್ಲ ಹಾಕಿರುತ್ತಲ್ಲ ಕಪ್ಪಿಗೆ, ಅದನ್ನು ಹಾಕೊಂಡು ಸ್ವಲ್ಪ ಕುದೀಲಿ ಚೆನ್ನಾಗಿ. ಹಾಕಿದ್ದು ಚೆನ್ನಾಗಿ ಈಗ ನೀರಲ್ಲಿ ಕುದೀತಾರೆ ನೋಡ್ಬೋದು. ಇಷ್ಟು ಸಾಕು. ಆಫ್ ಮಾಡ್ತೀನಿ ಚೆನ್ನಾಗಿ. ಆಮೇಲೆ ನೆಕ್ಸ್ಟ್ ಬೇಳೆ ಬೆಂದು ಅಕ್ಕಿ ಬೆಂದ ತಕ್ಷಣ ಫರ್ದರ್ ಕಂಟಿನ್ಯೂ ಮಾಡ್ತೀನಿ. ಹೇಳ್ತೀನಿ. ಇವಾಗ ನೀವೆಲ್ಲ ನೋಡಿದ್ದೀವಿ, ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀನಿ. ಬೇಳೆ ಬೆಂದಿರೋದ್ರಲ್ಲಿ ಟೊಮೊಟೊ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಅನ್ನ ಬೇಯಿಸ್ಕೊಂಡಿರ್ತೀವಲ್ಲ ಸಪ್ರೇಟಾಗಿ, ಆ ಅನ್ನನೂ ಮತ್ತು ಬೇಳೆ ಜೊತೆನೇ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದು ಮಸಾಲೆನ ಒಗ್ಗರಣೆ ಮಾಡಿರ್ತೀವಲ್ಲ, ಆ ಒಗ್ಗರಣೆನೂ ಅನ್ನದೊಳಗೆ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ತೆಗ್ದು ಸ್ಟವ್ ಮೇಲಿಡಿ. ಸ್ಟವ್ ಮೇಲೆ ಇಟ್ಬಿಟ್ಟು ಯಾವ ಪದ ಬರೋವರೆಗೂ ಬಿಸಿಬೇಳೆ ಬಾತ್ ರೆಡಿಯಾಗಿರುತ್ತೆ ಅಂತ ಹೇಳ್ತೀವಿ. ಬನ್ನಿ. ಇದು ಸ್ವಲ್ಪ ಗಟ್ಟಿ ಇರಬಾರ್ದು, ಹಳ್ಳಕ ಇದ್ದಷ್ಟು ಚೆನ್ನಾಗಾಗುತ್ತೆ. ಇದು ಗಟ್ಟಿ ಇದ್ದರೆ ಈ ಥರ
ಈ ಸ್ಟೇಜ್ನಲ್ಲಿ ನೀವು ಒಂಚೂರು ತೆಕ್ಕೊಂಡು ರುಚಿ ನೋಡಿ, ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಏನಾದ್ರು ಬೇಕು ಅಂದರೆ ಉಪ್ಪು ಬೇಕಾ, ಖಾರ ಬೇಕಾ, ಹುಣಸೆಹಣ್ಣು ಬೇಕಾ, ಏನೇ ಬೇಕು ಅಂದರೂ ನೀವು ಬೆಳೆಸ್ಕೋಬೋದು. ಇದಕ್ಕೆ ಹಾಕ್ಬಿಟ್ಟು ಕುದಿಸ್ಬಿಡೋದು ಅಷ್ಟೇ. ಆಲ್ರೆಡಿ ನಾವು ಉಪ್ಪು ಖಾರ ಹಾಕಿದ್ದೀವಿ. ಸಪೋಸ್ ಏನಾದ್ರು ಸಾಲದು ಅಂದರೆ ಹಾಕೋಬೋದು ನೀವು. ಇದು ಚೆನ್ನಾಗಿ ಕುದಿಬೇಕು. ಒಂಥರ ಲೇಯರ್ ಥರ ಒಂಥರ ಮೇಲ್ಗಡೆ ಬರ್ತದೆ, ತೋರಿಸ್ತೀನಿ. ಅದು ಬಂದಾಗ ಆಗಿದೆ ಅಂತ ಅರ್ಥ. ನಾವೇನು ಉಪ್ಪು ತುಪ್ಪ ಹಾಕಿ ಒಗ್ಗರಣೆ ಮಾಡಿದ್ದೀವಿ ಆ ಜಿಡ್ಡೆಲ್ಲನೂ ಫುಲ್ ಮಿಕ್ಸ್ ಆಗಿಬಿಡ್ಬೇಕು. ಆಮೇಲೆ ಕುದ್ದು ಒಂಥರ ಮೇಲ್ಗಡೆ ಒಂಥರ ಲೇಯರ್ ಥರ ಬರುತ್ತೆ. ಅದಾದಾಗ ಆಗಿದೆ ಅಂತ. ಉಪ್ಪು ಖಾರ ನೋಡಿದ್ವಿ ನಾವು, ತುಂಬ ಕರೆಕ್ಟಾಗಿದೆ, ಏನು ಬೇಡ ಅನಿಸುತ್ತೆ. ತುಂಬ ಟೇಸ್ಟಿಯಾಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಈಗ ಒಂದು ಕುದಿ ಬಂದರೆ ಒಂದು ಕುದಿಯಲ್ಲ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಹೇಳ್ತಾರಮ್ಮ ಒಟ್ಟಿನಲ್ಲಿ ತುಂಬ ಸಿಂಪಲ್ ಆಗಿ ಬಿಸಿಬೇಳೆ ಬಾತ್ ರೆಡಿ. ತರಕಾರಿ ಇದೆಯಲ್ಲ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ. ಕಾಣಿಸುತ್ತಾ ಮೇಲ್ಗಡೆ ಹೀಗೆ? ಸೊ ಹೀಗೆ ಈ ಥರ ಬರಬೇಕು. ಹೀಗೆ ಬಂದಿದೆ ಅಂದರೆ ಅದಾಗಿದೆ ಅಂತ ಅಷ್ಟೇ. ನೋಡಿ ಈ ಥರ ಬರುತ್ತೆ, ಒಂಥರ ಹೀಗೆ ಒಂಥರ ಅಂದರೆ ಗುಂಡು ನೋಡ್ತಾ ಇದ್ದೀರಲ್ಲ, ಹೀಗೆ ಬರುತ್ತೆ. ಸೊ ಇವಾಗ ಬಿಸಿಬೇಳೆ ಬಾತ್ ಆಗಿದೆ, ತಿನ್ನೋದಕ್ಕೆ ರೆಡಿ ಮಾಡಿ ಅಲ್ವಾ.